ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ಕಮಲ ಎಂತಂತೆ? ಎಂತ ನೋಡು, ಅಜ್ಜನ ಗಂಡು ಆಗಾಗ ಫೈರ್ ಆಗ್ತಾ ಇರ್ತದೆ. ನೀವು ಕತೆ ಮುಂದುವರಿಸಿ. ಪೆಟ್ಟುವರಿ ಗಟ್ಟಿ ಉಂಟು. ಎಂತದಂತ ಕತೆ? ಸುಮಾರು ವರ್ಷಗಳ ಹಿಂದೆ ಈಶ್ವರನ ಗಣಗಳು ನೆಲೆಸಿದ ಜಾಗ ಇದು. ಗಣಗಳಂದ್ರೆ ನಾವು ನಂಬುವ ದೈವ. ಪ್ರಕೃತಿಯಲ್ಲಿ ವಿಲೀನವಾದ ಶಕ್ತಿ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನ, ಮಾಯಾಲೋಕದಿಂದ ಈಶ್ವರ ದೇವರು ಧರ್ಮ ಕಾಪಾಡಲಿಕ್ಕೆ ಗಣಗಳನ್ನು ಕಳಿಸ್ತಾರಂತೆ. ಹೀಗೆ ಬಂದವರಲ್ಲಿ ಒಬ್ಬ ನಾವು ನಂಬುವಂತ ಪಂಜುರ್ಲಿ. ಅಧರ್ಮದ ಕಡೆ ಸಾಗುವವರ ರಕ್ತ ಕುಡಿಲಿಕ್ಕೆ ಅವನ ಬೆನ್ನಿಗೆ ಇನ್ನೊಬ್ಬ ಬರ್ತಾನೆ, ಉಗ್ರರೂಪಿ ಗುರಿಗ. ಈ ಎಲ್ಲಾ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಕದಂಬರು ಬನವಾಸಿಯನ್ನ ಆಳ್ತಿದ್ದ ಕಾಲ. ಪಡುವಣದ ಪಾಳೆಗಾರರು ಕದಂಬರ ಕೆಳಗೆ ಸಾಮಂತರಾಗಿ ಮೆರೀತಿದ್ರು. ಎತ್ತರ ಕೋಡಿ ಹರಿಸಿ ತನ್ನ ಕತ್ತಿಯ ಬಲದಿಂದಲೇ ಸಾಮಂತರಿಗೆ ಅರಸನಾದವನು ಮನುಷ್ಯ ರೂಪದಲ್ಲಿದ್ದ ಒಬ್ಬ ರಾಕ್ಷಸ, ಬಾಂಗ್ಲದ ವಿಜಯೇಂದ್ರ. ಹೊರಗಿನ ಪ್ರಪಂಚದ ಅರಿವೇ ಇಲ್ಲದೆ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ನಮ್ಮ ಹಿರಿಯರಲ್ಲಿ ಬೈದಿ ಕನಸುಗಣ್ಣಿನ ಸಣ್ಣ ಹುಡುಗ. ಚಂದ ಉಂಟಲ್ಲ, ಕಾಣಿಕದಲ್ಲ ಅಂತ. ಪ್ರಕೃತಿಯನ್ನೇ ಆರಾಧಿಸುವ ನಮ್ಮವರು ಆ ಕಲ್ಲಲ್ಲಿ ದೈವತ್ವವನ್ನ ಕಾಣುವ ಹೊತ್ತಲ್ಲಿ